ಕನ್ನಡ ಪಿಕ್ಚರಿಂದ ಪಲ್ಲವಿ ಮಾತಾಡ್ತಿರೋದು. ಹೇಳಿ ಹೇಳಿ. ಮ್ಯಾಮ್, ನಾನು ಪೋಸ್ಟ್ ನೋಡಿದೆ ನೀವು ಹಾಕಿರೋದು, ಬಹಳ ಬೇಜಾರಾಯಿತು. ಸೊ ನೀವು ಯಾವಾಗಿಂದ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ ಮ್ಯಾಮ್? ಇಲ್ಲ, ಇದು ನಡೀತಾ ಇದೆ. ಅದು ಏನಂದ್ರೆ ನೋಡ್ತಾ ಇದ್ದೆ, ಯಾವ್ದಾದ್ರು ಒಂದ್ ನನ್ ಕಣ್ಣಿಗೆ ಸಿಕ್ಕಿದ್ರೆ ಅದನ್ನ ತೆಗ್ಸಕ್ ಪ್ರಯತ್ನ ಪಡ್ತಾ ಇದ್ದೆ. ಆಮೇಲೆ ನನ್ ಕಣ್ಣಿಗೆ ಸಿಕ್ಕಿದ್ರೆ ನಾನ್ ತೆಗ್ಸಕ್ ಪ್ರಯತ್ನ ಪಡ್ಬೋದು. ಎಷ್ಟೊಂದು ಪೇಜಸ್ ಇದೆ, ಯಾವ್ದ್ರಲ್ಲಿ ಏನ್ ಬಂತು ಏನು ಗೊತ್ತಾಗ್ತಾ ಇರ್ಲಿಲ್ಲ. ಆಮೇಲೆ ಇವತ್ ತೆಗ್ದಿದ್ದಾರೆ ಅಂತ ಹೇಳಿರೋರು ಪಾಪ ಒಂದಿಷ್ಟು ಜನ ತೆಗಿಯೋರು, ಇಲ್ಲ ಅಂತಲ್ಲ, ಆಯ್ತಾ. ಒಂದಿಷ್ಟು ಜನ ಏನ್ ಮಾಡೋರು, ತೆಗ್ದಿದ್ವಿ ಅಂತ ಹೇಳಿ ಮತ್ತೊಂದ್ ತಿಂಗ್ಳು ಬಿಟ್ಕೊಂಡ್ ನೋಡಿದ್ರೆ ಅದ್ ಅಲ್ಲೇ ಇರೋದು. ಆರ್ಕೈವ್ ಮಾಡ್ಬಿಟ್ಟಿರೋರು, ಡಿಲೀಟ್ ಮಾಡಲ್ಲ. ಸೊ ಆಮೇಲೆ ಏನಂದ್ರೆ ಇವಾಗ ನಾವ್ ಇಳಿತಾ ಇದೀವಿ ಒಂದ್ ಕ್ಯಾರವನ್ ಅಂದ್ರೆ ಟಾಪ್ ಆಂಗಲ್ ಅಲ್ಲಿ ಶಾರ್ಟ್ ತೆಗಿಯೋದು, ಕೂತಿದೀವಿ ಅಂದ್ರೆ ಈ ಲೋ ಆಂಗಲ್ ಅಲ್ಲಿ ಶಾರ್ಟ್ ತೆಗಿಯೋದು. ಒಂದಿಷ್ಟು ಇದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ನಿಮಗೆ ಈ ರೀತಿ ಆಗಿತ್ತು? ಹೌದು, ಆಗಿತ್ತು. ನನ್ ಪರ್ಸನಲ್ ಆಗಿ ನಾನು ನೋಡಿದ್ದೆ, ಒಂದಿಷ್ಟು ವಿಡಿಯೋಸ್ ಬಂದಿದ್ದು. ಅದಾದ್ಮೇಲೆ ಅದನ್ನ ರಿಮೂವ್ ಮಾಡ್ತಿದ್ದೆ. ನಿನ್ನೆ ರಾತ್ರಿ ಒಂದು ಯಾವ್ದೋ ವಿಡಿಯೋ ನನ್ ಕಣ್ಣ ಕಾಣಿಸ್ತು. ನಿಮ್ದೆ? ನಂದೇ ವಿಡಿಯೋ. ನನಗೆ ತುಂಬಾ ಬೇಜಾರು, ಕೋಪ ಎಲ್ಲ. ನನ್ಗೆ ಏನ್ ಈ ತರಾನು ಇರ್ತಾರ ಅಂತ ನನ್ಗೆ ಕೋಪ ಬಂತು. ಬಟ್ ನನ್ಗೆ ಫಸ್ಟ್ಲಿ ನಾನು ಅನ್ಕೊಂಡು ಸರಿ, ರಾತ್ರಿ ಆಗಿತ್ತು ಆಲ್ಮೋಸ್ಟ್ 2 ಗಂಟೆ. ಸೊ ನಾನ್ ಸರಿ ಆಯ್ತು ನೋಡೋಣ ಬೇರೆ ಯಾವ್ದಾದ್ರು ಇದೆಯೋ ಒಂದಿಷ್ಟು 5-6 ಪೇಜ್ ಚೆಕ್ ಮಾಡ್ದೆ. ನಾನು ಒಬ್ಳಿದೆ ಅಲ್ಲ, ಬೇರೆ ಎಲ್ರದು ಇತ್ತು ಅದ್ರಲ್ಲಿ. ಬೇರೆ ಹೀರೋಯಿನ್ಸ್ ಇದೇ ರೀತಿ ಸಿನಿಮಾ ತಂಡ, ಹೌದು, ಬೇರೆ ಬೇರೆ ಸಿನಿಮಾ ತಂಡಗಳು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದಾಗ ಈ ತರ ವಿಡಿಯೋ ಶೂಟ್ ಆಗಿ ಹಾಕಿರೋದು, ಆಯ್ತಾ. ಅಂಡ್ ಇಟ್ ಡಸ್ ನಾಟ್ ಮ್ಯಾಟರ್ ಅವ್ರು ಯಾವ ಬಟ್ಟೆ ಹಾಕಿದ್ದಾರೆ ಅಥವಾ ಅವ್ರು ಯಾವ ಏಜ್ ಅಂತ, ಏಜ್ ಅನ್ನು ಕೂಡ ನೋಡ್ತಾ ಇಲ್ಲ, ಆ ರೀತಿ ಮಾಡ್ತಿದ್ದಾರೆ. ಯಾರಾದ್ರೂ ಆಗಿರ್ಬೋದು ಅದು. ಓಕೆ. ಸೊ ನನ್ಗೆ ಅದೊಂದಿಷ್ಟು ಬೇಜಾರಾಯ್ತು. ಸೊ 2 ಗಂಟೆ ರಾತ್ರಿಲೇ ನನ್ ಮೆಸೇಜ್ ಆಗ್ತದೆ, ನನ್ಗೆ ಯಾರ್ಯಾರು ಗೊತ್ತು ಇಂಡಸ್ಟ್ರಿಲಿ ಆಕ್ಟ್ರೆಸಸ್, ನನ್ ಮೆಸೇಜ್ ಆಗ್ತದೆ, ಈ ತರ ನನಗ್ ಆಗಿದೆ, ನಿಮ್ಗೂ ಈ ತರ ಏನಾದ್ರು ಫೇಸ್ ಮಾಡಿದೀರಾ ಅಂತ. ಪ್ರತಿಯೊಬ್ರು ಹೌದು ನಮ್ಗೂ ಹಿಂಗಾಗಿದೆ ಅಂತ. ಬೆಳಿಗ್ಗೆ 8:30 ಅಷ್ಟೊಳಗೆ ನಮ್ಗೆ ಇದಿಷ್ಟು ಮೆಸೇಜಸ್ ಬಂತು, ಇಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಅಂತ. ನಾನು ಅವಾಗ ಕೇಳಿದೆ, ಹಂಗಂದ್ರೆ ನಾವ್ ಎಲ್ರು ಸ್ಟ್ಯಾಂಡ್ ತಗೋಬೇಕಲ್ವಾ ಇದಕ್ಕೆ ಅಂತ. ಪ್ರತಿಯೊಬ್ರು ಅಗ್ರಿ ಮಾಡಿದ್ರು, ಇಲ್ಲ ನಾವ್ ಮಾತಾಡ್ಲೇಬೇಕು. ಯಾಕಂದ್ರೆ ಇವತ್ ಮಾತಾಡ್ಲಿಲ್ಲ ಅಂದ್ರೆ ಇದು ದಿನ ಜಾಸ್ತಿನೇ ಆಗ್ತಾ ಇದೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ಸೊ ನಾವ್ ಮಾತಾಡ್ಲೇಬೇಕು ಇದ್ರ ಬಗ್ಗೆ ಅಂತ ಎಲ್ರು ಕಲೆಕ್ಟಿವ್ ಆಗಿ ಡಿಸಿಷನ್ ತಗೊಂಡಿದ್ದು. ನಾನು ಒಬ್ಳೇ ಮಾಡಿದ ಡಿಸಿಷನ್ ಅಂತಲ್ಲ, ಎಲ್ರದ್ದು ಒಪಿನಿಯನ್ ತಗೊಂಡು, ನಾನ್ ಯಾರ್ಯಾರು ಮಾತಾಡ್ತೀನಿ ಅವ್ರ ಎಲ್ರದ್ದು ಒಪಿನಿಯನ್ ತಗೊಂಡು ಕೊನೆಗೆ ಈ ತರ ನಾವ್ ಮಾಡ್ತಾ ಇದೀವಿ ಅಂತ ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ರಮ್ಯಾ ಮ್ಯಾಮ್ ಆಗಿರ್ಬೋದು, ಪ್ರತಿಯೊಬ್ರಿಗೂ ತಿಳಿಸಿದ್ವಿ. ಯಾಕಂದ್ರೆ ಅವ್ರು ಅಂದ್ರೆ ಒಂದ್ ಅಡ್ವೈಸ್ ಅಥವಾ ಅವ್ರ ಏನ್ ಹೇಳ್ತಾರೆ ಅಂತ ತಿಳ್ಕೊಬೇಕಲ್ವಾ. ಅವ್ರ ಎಲ್ರು ಇಲ್ಲ ನೀವು ಯು ಗೋ ಅಹೆಡ್, ವಿಲ್ ಸಪೋರ್ಟ್ ಯು ಅಂತಂದ್ರು. ಸೊ ಅದಕ್ಕೋಸ್ಕರ ಐ ಸೈಡ್ ಓಕೆ ಫೈನ್, ಈ ತರ ಈಗ ಆಗ್ತಾ ಇದೆ, ಎಲ್ರೂನು ಸಪೋರ್ಟ್. ಆಮೇಲೆ ನಮ್ಗೆ ಇನ್ನೊಂದ್ ಪ್ರಶ್ನೆ ಬಂತು, ನಾವ್ ಇಷ್ಟೇ ಜನ ಮಾತಾಡಿದ್ರೆ ಹೇಗೆ? ಬೇರೆಯವರು ಅಂದ್ರೆ ಇವಾಗ ಇಂಡಸ್ಟ್ರಿ ಅಂತ ಬಂದಾಗ ಹೆಣ್ಮಕ್ಳು ಗಂಡ್ಮಕ್ಳು ಅಲ್ಲ, ಎಲ್ರು ಒಂದೇ ಇಂಡಸ್ಟ್ರಿ ನಾವು. ಅಥವಾ ಫಿಲಮು ಸೀರಿಯಲ್ ಅಂತಿಲ್ಲ, ಎಲ್ರು ಒಂದೇ. ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಸೊ ನನ್ಗೆ ಅವಾಗ ಅನ್ಸ್ತು, ಇಲ್ಲ ನಾವು ನಮ್ ಮೇಲ್ ಆಕ್ಟರ್ಸ್ ಕೇಳೋಣ ಅಂತ. ತುಂಬಾ ಪೂರ್ಣ ಅವರು, ಧನಂಜಯ್ ಅವರು, ಒಂದಿಷ್ಟು ಜನನ್ ಕೇಳ್ದೆ. ಅವ್ರು ಹೇಳಿದ್ರೆ ಇಲ್ಲ ನೀವು ಗೋ ಹೆಡ್, ನಾವೂನು ಸಪೋರ್ಟ್ ಮಾಡ್ತೀವಿ, ನಾವು ಶೇರ್ ಮಾಡ್ತೀವಿ ಅಂತ. ಆಮೇಲೆ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಅವ್ರ ಎಲ್ರಿಗೂ ಕಳಿಸ್ದೆ. ಎಲ್ರುನು ಇಲ್ಲ ಯು ಗೋ ಹೆಡ್, ಇಟ್ ಇಸ್ ಆಕ್ಚುಲಿ ವೆರಿ ಟ್ರೂ, ಇದು ತುಂಬಾ ನಡೀತಾ ಇದೆ, ವಿ ವಿಲ್ ಸಪೋರ್ಟ್ ಯು ಅಂತ. ಸೊ ಅದಕ್ಕೆ ಎಲ್ರು ಒಂದ್ ಕಲೆಕ್ಟಿವ್ ಆಗಿ ಒಂದ್ ಡಿಸಿಷನ್ ತಗೊಂಡು, ಇಲ್ಲ ಇದನ್ನ ನಾವು ಇಶ್ಯೂ ಏನಿದೆ ಇದನ್ನ ರೇಸ್ ಮಾಡ್ಲೇಬೇಕು ಅಂತ ಎಲ್ರು ಒಟ್ಟಿಗೆ ಅದನ್ನ ಹಾಕಿದ್ವಿ. ಅಂಡ್ ಇವತ್ತು ಅದು ಥ್ರೂ ಔಟ್ ದ ಇಂಡಸ್ಟ್ರಿ ಎಲ್ರು ಅದ್ರ ಸಪೋರ್ಟ್ ಮಾಡ್ತಾ ಇದಾರೆ. ಜರ್ನಲಿಸ್ಟ್ ಆಗ್ಬೋದು, ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾ ಇದಾರೆ. ಏನ್ ಹೇಳ್ತಾರೆ, ನಮ್ದು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ನಮ್ಮಲ್ಲೂ ಕೂಡ ವಿಡಿಯೋಸ್ ಹೋಗುತ್ತೆ, ಆ ಪಾಪರಾಜಿಸ್ ವಿಡಿಯೋಸ್. ಬಟ್ ಈ ತರ ನಮ್ದ್ರಲ್ಲಿ ಹೋಗ್ತಾ ಇಲ್ಲ. ನಾವು ವೆರಿ 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 ಕ್ಲಿಯರ್, ನಾವು ಹಾಕಿರೋ ಸ್ಟೇಟ್ಮೆಂಟ್ ಅಲ್ಲಿ ವೆರಿ ಫ್ಯೂ ಇಂಡಿವಿಜುವಲ್ಸ್ ಹೂ ಆರ್ ಡೂಯಿಂಗ್ ದಿಸ್ ಅಂತ. ಬಟ್ ನಿಮ್ಮ ನೆನ್ನೆ ನೋಡಿದಾಗ ಅದು ಯಾವ ಪೇಜ್ ಇಂದ ಬಂದಿತ್ತು ಅದನ್ನ ತಿಳ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ, ಪೇಜ್ ಯಾವ್ದು ಅಂತಾನೆ ಗೊತ್ತಿಲ್ಲ. ಪೇಜ್ ಹೆಸರು ಏನಾದ್ರು ಇರುತ್ತಲ್ವಾ? ಇವಾಗ ಅದು ರಿಮೂವ್ ಆಗ್ಬಿಟ್ಟಿದೆ. ಓಕೆ ರಿಮೂವ್ ಮಾಡ್ಬಿಟ್ಟಿದ್ದಾರೆ. ರಿಮೂವ್ ಆಗ್ಬಿಟ್ಟಿದೆ ಅದು ಇವಾಗ. ನೀವು ಸ್ಕ್ರೀನ್ ಶಾಟ್ ಏನೋ ತಗೊಂಡ್ಲಿಲ್ವಾ?
ನಾನು 2 ಪೇಜ್ ಲಿಂಕ್ ಕಳಿಸ್ದೆ ಫಸ್ಟ್ ಹಾ ನೋಡಿ ವಿಡಿಯೋನ ಅಂತ. ಹ್ಮ್ ಆಮೇಲೆ ಪಾಪ ಅವ್ರು ತೆಗ್ಸಕ್ ಟ್ರೈ ಮಾಡಿದ್ರೆ ಇನ್ನು 10 ಪೇಜಸ್ ಅಲ್ಲಿ ಇತ್ತಂತೆ. 10 ಪೇಜಸ್ ಅಲ್ಲಿ ಎಲ್ಲ ಇವ್ರು ಏನ್ ಮಾಡಕ್ ಹೊರಟಿದ್ದಾರೆ ಹಾಗಾದ್ರೆ? ಅದೇ ನಾನ್ ಕೇಳ್ತಾ 10 ಪೇಜಸ್ ಅಲ್ಲಿ ನಾವು ಒಂದ್ ವಿಡಿಯೋಗೆ 10,000 ವ್ಯೂ ಅಂತ ತಗೊಂಡ್ರುನು ಆಯ್ತಾ, ಎಷ್ಟು ಜನ ನೋಡಲ್ಲ, ಎಷ್ಟು ಕಮೆಂಟ್ಸ್ ಕೆಟ್ಟು ಕಮೆಂಟ್ಸ್ ಬರುತ್ತೆ. ಅವರ ವ್ಯೂಸ್ಗೆ, ಅವ್ರ ಕಮೆಂಟ್ಸ್ಗೆ, ಅವ್ರ ಲೈಕ್ಸ್ಗೆ, ಅವ್ರ ಪೇಜ್ ಗ್ರೋ ಆಗ್ಲಿ ಅಂತೇಳಿ ಒಂದು ಹೆಣ್ಣನ್ನ ಯಾಕೆ ಈ ರೀತಿ ಬಳಸ್ಕೋಬೇಕು ಅನ್ನೋದೇ ನಮ್ಮ ಪ್ರಶ್ನೆ. ನಮ್ ಪ್ರಶ್ನೆ. ಅಂಡ್ ನಾವು ಇದನ್ನ ನಾವೆಲ್ಲರೂ ಮಾತಾಡ್ದಾಗ್ಲೂ ಅಷ್ಟೇ, ಬೆಳಿಗ್ಗೆ ಮಾತಾಡ್ಕೊಂಡಾಗ್ಲೂ ಅಷ್ಟೇ, ನಮ್ದು ಒಂದೇ ಒಂದು ಉದ್ದೇಶ ಇದ್ದಿದ್ದು ಇದನ್ನ ಒಂದು ಫೌಂಡೇಶನ್ ಆಗ್ಬೇಕು. ಏನಂದ್ರೆ ಅಟ್ಲೀಸ್ಟ್ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರ್ಬೇಕು. ಹೌದು, ಅದು ಆಗ್ಬೇಕು. ಯಾಕಂದ್ರೆ ಇವಾಗ ನಾನ್ ಹೇಳ್ದಾಗೆ 10 ಪೇಜಸ್ ಅಂದ್ರೆ ಇವಾಗ ನಂಗೆ ಎಲ್ಲಿಂದ ಹುಡ್ಕಕ್ ಆಗುತ್ತೆ 10 ಪೇಜ್ ಯಾವ್ದು ಅಂತ? ನನ್ ಕಣ್ಣಿಗೆ 2 ಕಾಣಿಸಿತ್ತಷ್ಟೇ, ಹುಡ್ಕದಾಗ ಅವ್ರಿಗೆ ಕಾಣಿಸಿರೋದು. ಈ ತರ ಎಷ್ಟು ಜನ ಇದಾರೆ ಇವತ್ತಿ. ಪ್ರತಿಯೊಬ್ಬರ ಹತ್ರನು ಮೊಬೈಲ್ ಇದೆ, ಇಂಟರ್ನೆಟ್ ಇದೆ. ಯಾರು ಯಾವ ಪೇಜ್ ನೋಡ್ತಾ ಇದಾರೆ, ಎಲ್ಲಿ ಏನ್ ಕಮೆಂಟ್ ಆಗ್ತಾ ಇದಾರೆ ಅಂತ ಏನಕ್ ಗೊತ್ತು? ಇನ್ನೊಂದು ವಿಷಯ ನನ್ಗೆ ಇವತ್ ನಾ ಮಾತಾಡ್ತಾ ನನ್ಗ ಅನ್ಸಿದ್ದು, ಇವ್ರುಗಳು ಈ ವಿಡಿಯೋ ಹಾಕಿದಾರೆ ಅಲ್ವಾ, ಎಷ್ಟೊಂದ್ ವಿಡಿಯೋಗಳು ಹಾಕ್ತಿರೋದು ಇವ್ರುಗಳ ಫೋನ್ಗಳಲ್ಲೇ ಇರುತ್ತಲ್ವಾ? ಇರುತ್ತೆ, ಹಾಗೆ ಇರುತ್ತೆ, ರಾ ಫುಟೇಜ್ಗಳು ಇರುತ್ತೆ. ಅದ್ ಎಷ್ಟು ಬ್ರೀಚ್ ಆಫ್ ಪ್ರೈವಸಿ ಅಲ್ವಾ ಅದು ನಮ್ದು? ಹೌದು. ಅದ್ ನೀವ್ ಯೋಚನೆ ಮಾಡಿದ್ರೆ ಅದ್ ಎಂತ ದೊಡ್ಡ ಅಪರಾಧ ಅಲ್ವಾ? ಒಂದ್ ಹುಡುಗಿದು ಕನ್ಸೆಂಟ್ ಇಲ್ದ ಹೆಂಗೆಂಗೋ ವಿಡಿಯೋ ಮಾಡಿ ಅವ್ರ ಇದೆ ಅಂತಂದ್ರೆ ಪ್ರೆಸ್ ಮೀಟ್ ಗಳಲ್ಲಿ ಎಕ್ಸಾಕ್ಟ್ಲಿ. ಅದಕ್ಕೆ ನಾವ್ ಹೇಳ್ತಾ ಇರೋದು, ಅದಕ್ಕೆ ನಾವ್ ಹೇಳ್ಬೇಕಾದ್ರೂ ವೆರಿ ಕ್ಲಿಯರ್, ಪ್ರತಿಯೊಬ್ರು ಅಲ್ಲ. ಯಾಕಂದ್ರೆ ತುಂಬಾ ಜನ ಮೀಡಿಯಾದವರು, ಯೂಟ್ಯೂಬ್, ಡಿಜಿಟಲ್ ಪ್ಲಾಟ್ಫಾರ್ಮ್ ಅವರು ನಮ್ಮನ್ನ ಮಾತಾಡ್ಸಿರೋದಿರ್ಬೋದು, ನಮ್ ಜೊತೆ ವರ್ತಿಸೋದಿರ್ಬೋದು, ನಮಗ್ ಕೊಟ್ಟಿರೋ ಗೌರವ ಇರ್ಬೋದು, ದಟ್ ಈಸ್ ಎಕ್ಸ್ಟ್ರಾರ್ಡಿನರಿ. ಹೌದು. ನಮ್ ಜೊತೆ ಒಂದ್ ಇಂಟರ್ವ್ಯೂ ಮಾಡ್ಬೇಕಾದ್ರೂ ಅಷ್ಟೇ, ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ಬೇಕು, ಹೇಗ್ ಬರ್ಬೇಕು ಅಂತ ಡಿಸ್ಕಸ್ ಮಾಡೇ ಕೇಳ್ತಾರೆ. ಹೌದು, ಆಯ್ತಾ? ಬಟ್ ಒಂದಿಷ್ಟು ಜನ ಈ ತರಾನು ಮಾಡೋರಿದಾರಲ್ವಾ, ಅಂದ್ರೆ ನೀವು ಎಷ್ಟು ಪ್ರಾಬ್ಲಮ್. ನಿಮ್ಮ ಕಣ್ಣಿಗೆ ಅಂದ್ರೆ ಡೈರೆಕ್ಟ್ ಆಗಿ ಈ ರೀತಿ ಕಾಣಿಸಿಲ್ವಾ? ನಿಮ್ಗೆ ಶೂಟ್ ಮಾಡ್ಬೇಕಾದ್ರೆ ನೀವ್ ಅವಾಗ ಅವ್ರನ್ನ ಕರ್ದಿ ಡಿಲೀಟ್ ಮಾಡಿಸೋದು, ಆತರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ನಮ್ಗೆ ಏನ್ ಗೊತ್ತಾ, ಈ ಫೋನ್ ನಲ್ಲಿ ಯಾವ ಆಂಗಲ್ ಅಲ್ಲಿ ಏನ್ ಶೂಟ್ ಮಾಡ್ತಾ ಇದಾರೆ ಅಂತ, ಮತ್ ಎಲ್ಲಿಂದ ತೆಗಿತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. 40-50 ಜನ ಇದ್ದಾಗ ನಾವ್ ಯಾವ ಆಂಗಲ್ ಅಲ್ಲಿ ಯಾರು ಏನ್ ತೆಗಿತಾ ಇದಾರೆ ಅಂತ ಹಿಂಗ್ ಗೊತ್ತಾಗುತ್ತೆ? ಹೌದು. ಹಾಗಂತ ಅಂದ್ರೆ ನಾರ್ಮಲಿ ಫೋಟೋ ಶೂಟು, ಫಿಲ್ಮಿಗೆ ಏನಾದ್ರು ತೆಗಿಬೇಕಾದ್ರೆ ಅದನ್ನ ತೆಗಿಯೋದು ಬೇರೆ, ಲೈಕ್ ಈ ರೀತಿ ಮಾಡೋದೇ ಬೇರೆ, ತಪ್ಪು, ಇದು ಅಪರಾಧ, ಇದು. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇರೋದು. ಇವಾಗ ಇವ್ರು ಹಾಕಿರೋದು, ಹಾಕ್ದೇ ಇರೋದು ಎಷ್ಟಿದೆ, ಆ ವಿಡಿಯೋಗಳು ಎಲ್ಲಿದೆ, ಯಾರು ಗೊತ್ತು? ಆ ವಿಡಿಯೋ ಎಲ್ಲಿ ಓಡಾಡ್ತಾ ಇದೆ, ಯಾರ ಹತ್ರ ಇದೆ, ಯಾವ ಸ್ಟೋರೇಜ್ ಅಲ್ಲಿ ಇದೆ, ಡಿಲೀಟ್ ಆಗಿದ್ಯೋ ಆಗಿಲ್ವೋ ಹೆಂಗ್ ಗೊತ್ತು ನಮ್ಗೆ? ಗೊತ್ತಾಗುತ್ತೆ. ಹೌದು, ಅದನ್ನ ಇಟ್ಕೊಂಡು ಇವ್ರು ಬೇರೆ ಏನಾದ್ರು ಮಾಡೋಣ ಅಂತ ಏನ್ ಗ್ಯಾರಂಟಿ? ಅದ್ ಎಕ್ಸಾಕ್ಟ್ಲಿ, ಏನ್ ಗ್ಯಾರಂಟಿ? ಯಾರು ನಮಗ್ ಪ್ರೊಟೆಕ್ಷನ್ ಕೊಡ್ತಾರೆ? ಹೌದು. ಲೈಕ್ ಈಗ ನಿಮಗೆ ಎಲ್ಲರ ಸಪೋರ್ಟ್ ಕೂಡ ಸಿಕ್ಕಿದೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನ್ ಏನಿಲ್ಲ, ನಾನ್ ಇದು ಹಾಕಕ್ಕೂ ಮುಂಚೆನು ಜಯಮಾಲಾ ಮ್ಯಾಮ್ ಒಂದ್ಸತಿ ಫೋನ್ ಮಾಡಿದ್ದೆ. ಯಾಕಂದ್ರೆ ಅವ್ರು ಇವಾಗ ನಮ್ ಫಿಲ್ಮ್ ಪ್ರೆಸಿಡೆಂಟ್, ಅದು ಅವ್ರಿಗೆ ತಿಳಿಸ್ಬೇಕಿತ್ತು. ಅವ್ರು ಪ್ರಾಬಬ್ಲಿ ಬಿಸಿ ಇದ್ರ ಅನ್ಸುತ್ತೆ ಮ್ಯಾಮ್. ಸೊ ಅದಕ್ಕೆ ಅವ್ರು ನನ್ ಕಂಪ್ಲೀಟ್ ಆಗಿ ಅವ್ರಿಗೆ ಮೆಸೇಜ್ ಹಾಕ್ತೆ, ಮ್ಯಾಮ್ ಈ ತರ ನಾವು ಸ್ಟೇಟ್ಮೆಂಟ್ ಕೊಡ್ಬೇಕು ಅಂತಿದೀವಿ, ಯಾಕಂದ್ರೆ ಇದೆಲ್ಲ ನಮ್ಗೆ ಆಗ್ತಾ ಇದೆ, ವಿ ಆರ್ ಫೇಸಿಂಗ್ ದೀಸ್ ಇಶ್ಯೂಸ್. ಅಂಡ್ ನಾವು ಇದನ್ನ ಮಾತಾಡ್ಲಿಲ್ಲ ಅಂತಂದ್ರೆ ಅಲ್ಲೇ ನಾವ್ ಆಕ್ಚುಲಿ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಗ್ಬಿಡ್ಬೋದಾಗಿತ್ತು. ಬಟ್ ನಾವ್ ಏನಕ್ಕೆ ಇದನ್ನ ಮಾತಾಡಿದ್ವಿ, ಅಷ್ಟು ಜನ ಹೇಳಿದ್ವಿ ಅಂದ್ರೆ ಯಾರು ಮಾಡ್ತಾ ಇದಾರೋ ಗೊತ್ತಾಗ್ಬೇಕು ಫಸ್ಟ್ಲಿ. ಲೈಕ್ ನೀವ್ ಇದ್ ಮಾಡ್ತಾ ಇರೋದ್ ತಪ್ಪು, ನೀವ್ ಮಾಡ್ತಾ ಇರೋದು ನಾವ್ ಇಷ್ಟು ಜನ ನಾವ್ ಖಂಡಿಸ್ತಾ ಇದೀವಿ, ನೀವ್ ಮುಂದೆ ಮಾಡಕ್ ಹೋದ್ರೆ ನಾವ್ ನಿಮ್ಮಲ್ಲಿ ಖಂಡಿತ ಆಕ್ಷನ್ ತಗೊಂತೀವಿ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಹೌದು, ಅಷ್ಟೇ ಉದ್ದೇಶ ನಮ್ದು ಆ ಸ್ಟೇಟ್ಮೆಂಟ್ ಹಾಕಕ್ಕೆ. ಇನ್ನೊಂದೇನಂದ್ರೆ, ಇದು ನಮ್ ಇಂಡಸ್ಟ್ರಿ ಅಂತ ಬಂದಾಗ ನಾವೆಲ್ಲರೂ ನಿಂತ್ಕೋಬೇಕು ಒಟ್ಟಿಗೆ. ಇವತ್ತು ಹೆಣ್ಮಕ್ಳು ಗಂಡ್ ಮಕ್ಳು ಅಂತ ಯಾರೂ ಭೇದ ಮಾಡದೆ ಪ್ರತಿಯೊಬ್ರು ಆಕ್ಟರ್ ಆಗಿ ಸಪೋರ್ಟ್ ಮಾಡಿದ್ದಾರೆ, ಪ್ರತಿಯೊಬ್ರು ಪ್ರೊಡ್ಯೂಸರ್ ಆಗಿ ಸಪೋರ್ಟ್ ಮಾಡಿದ್ದಾರೆ, ಪ್ರತಿಯೊಬ್ರು ಜರ್ನಲಿಸ್ಟ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಹೌದು. ಸೊ ನಮ್ಮ ಕನ್ನಡ ಪಿಕ್ಚರ್ ಕಡೆಯಿಂದ ಕೂಡ 100% ಸಪೋರ್ಟ್ ಇರುತ್ತೆ. ನಾನು ಅದಕ್ಕೆ ನೋಡಿದ ತಕ್ಷಣನೇ ಒಂದ್ ರೀತಿ ನನಗೂ ಬೇಜಾರಾಯ್ತು, ನಾನು ಒಬ್ಳು ಹೆಣ್ಣಲ್ವಾ, ಈ ರೀತಿ ಮಾಡೋದು ತಪ್ಪಲ್ವಾ? ಸೊ ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ನನಗೆ ಅನ್ನಿಸ್ತು. ಸೊ ಕಾಲ್ ಮಾಡಿದೆ, ಏನ್ ಪ್ರಾಬ್ಲಮ್ ಆಗಿದೆ, ಏನ್ ಕೇಳೋಣ ಅಂತ. ಅಷ್ಟೇ, ನನ್ಗೆ ಇದು ಪರ್ಸನಲ್ ಇಶ್ಯೂ ಅಲ್ಲ, ಇದು ಇಂಡಸ್ಟ್ರಿ. ಹೌದು, ಇದು ಪರ್ಸನಲ್ ಇಶ್ಯೂ ಆಗಿದ್ರೆ ನಾನ್ ಬಗೆಹರಿಸ್ಕೊಬೇಕಾಗಿದ್ದು.
ಇದು ಪರ್ಸನಲ್, ಅದನ್ನ ನಾನು ಸೋಷಿಯಲ್ ಮೀಡಿಯಲ್ಲಿ ಹಾಕೋ ನೆಸೆಸಿಟಿ ಇರ್ತಾ ಇರ್ಲಿಲ್ಲ. ಅದೇನ್ ಪರ್ಸನಲ್ ಆಗಿ ನಾನು ಏನ್ ಅದನ್ನ ಡೀಲ್ ಮಾಡ್ಬೇಕು ನಾನು ಅದ್ ಮಾಡ್ತಾ ಇದ್ದೆ. ಬಟ್ ಇದು ಪರ್ಸನಲ್ ಇಶ್ಯೂ ಅಲ್ಲ. ಇದು ಎಷ್ಟು ಜನ ಎಷ್ಟು ಜನ ಆಕ್ಟರ್ಸ್ ಇದಾರೆ ಇವತ್ತು ಇಂಡಸ್ಟ್ರಿಯಲ್ಲಿ. ಹುಡುಗಿರಿದ್ದಾರೆ, ಹುಡುಗರಿದ್ದಾರೆ, ಎಷ್ಟು ಜನ ಸಿನಿಮಾಗಳ್ದು ಮಾಡ್ತಾ ಇದಾರೆ, ಎಷ್ಟು ಇವೆಂಟ್ಸ್ ಹೋಗ್ತಾರೆ. ಹೌದು, ಇದು ಎಲ್ರದು ಅಲ್ವಾ? ಇದು ಇಂಡಸ್ಟ್ರಿ ನಾನು ಒಬ್ಳದೇ ಇಲ್ಲ, ಎಲ್ರದು ಇಂಡಸ್ಟ್ರಿ ಅಲ್ವಾ ಇದು? ಹೌದು, ನಾವೆಲ್ರು ಬದುಕ್ತಾ ಇರೋದೇ ಇದ್ರಿಂದ ಅಲ್ವಾ? ಇದನ್ನ ನಾವ್ ಕ್ಲೀನ್ ಆಗಿ ನಮ್ಮನ್ನೇ ನಾವ್ ಕ್ಲೀನ್ ಆಗಿ ಇಟ್ಕೊಂಡೆ ಇಲ್ಲ ಕಸನೆಲ್ಲ ತಗೊಂಡು ಹಾಕೊಂತೀವಿ ಅಂದ್ರೆ ಎಕ್ಸಾಕ್ಟ್ಲಿ. ನಾನು ಅದೇ ಅನ್ಕೊಂಡೆ, ಒಬ್ಬ ಪೊಲೀಸ್ ಅಧಿಕಾರಿ ಮಗಳಿಗೆ ಈಗ ಆಗ್ತಿದೆ ಅಂತಂದಾಗ ಸಾಮಾನ್ಯ ಹೆಣ್ಮಕ್ಳು ಕತೆ ಏನು ಅಂತ. ಎಕ್ಸಾಕ್ಟ್ಲಿ. ಅಲ್ಲ, ಒಂದ್ ಭಯ ಇರುತ್ತಲ್ವಾ ಅವರಿಗೆ? ಇಲ್ವಲ್ಲ, ಅದನ್ನ ಎಲ್ಲಿ ಯಾರಿಗಿದೆ ಭಯ ಇದ್ದಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಲ್ಲ. ಹೌದು, ನೀವ್ ಇವಾಗ ಐಡೆಂಟಿಫಿಕೇಶನ್ ಇರ್ಬೇಕಲ್ವಾ? ಏನಾದ್ರು ಇವಾಗ ಇವ್ರು ಹಾಕ್ತಾ ಇದಾರೆ ಈ ಚಾನೆಲ್ ಅವರು ಅಂತಂದ್ರೆ ಇವತ್ತು ನಿಮ್ಗೆ ಕನ್ನಡ ಪಿಕ್ಚರ್ ಯಾರು ಅಂತ ನಮಗ್ ಗೊತ್ತು, ಯಾಕಂದ್ರೆ ನೀವ್ ಇಲ್ಲಿದ್ದೀರಾ. ಹೌದು, ನಮ್ದೇ ನಿಮ್ ಜೊತೆ ಬಾಂಧವ್ಯ ಇದೆ. ಹಾಗೆ ಒಂದಿಷ್ಟು ಯೂಟ್ಯೂಬ್ ಚಾನೆಲ್ಸ್ ಇದೆ, ಆಯ್ತಾ? ಅಲ್ಲಿ ಅವ್ರ ಜೊತೆ ನಮ್ಗೆ ಇವಾಗ ಮೆಟ್ರೋ ಸಾಗ ಅವ್ರಿಗೆ ನಾವ್ ಯಾರು ಅಂತ ನಮ್ಮ ಮುಖ ಪರಿಚಯ ಇದೆ. ಬಟ್ ಇವ್ರಿಗೆ ನಮ್ ಮುಖ ಪರಿಚಯ ಇಲ್ಲ, ನಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ. ಕಟ್ ಮಾಡಿ ಮಾಡಿ ಒಂದಿಷ್ಟಿಷ್ಟು ಕ್ಲಿಪ್ಸ್ ನ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಹಾಕಿರ್ತಾರೆ. ಅದ್ ಹೇಗ್ ಸರಿ ಅದು? ಹೌದು. ಅಪ್ಪ ಏನಂದ್ರು? ಅವ್ರು ಏನಿಲ್ಲ ಅಂದ್ರೆ ನನ್ ಮೇನ್ಲಿ ಈ ತರ ಎದ್ ನಿಂತ್ಕೊಂಡಿದ್ದೆ ಆಕ್ಚುಲಿ ಎಲ್ರಿಗೂ ಖುಷಿ. ಯಾರೋ ಮಾತಾಡ್ಬೇಕು, ಏನೋ ಒಂದ್ ಆಗ್ಬೇಕಿತ್ತಲ್ಲ. ಹೌದು, ಎಲ್ಲೋ ಒಂದ್ ಸ್ಟಾರ್ಟ್ ಆಗ್ಬೋದು. ನಾನ್ ಯಾವತ್ತೂ ಇದು ಕ್ರೆಡಿಟ್ ತಗೊಳಲ್ಲ ಫಾರ್ ಶೋರ್. ನಾನು ಪ್ರಾಬಬ್ಲಿ ನಂಗೆ ಟ್ರಿಗರ್ ಪಾಯಿಂಟ್ ನನ್ನ ಎಲ್ರು ಒಟ್ಟುಗೂಡಿಸ್ದಷ್ಟೇ, ಆಯ್ತಾ? ಬಟ್ ಅದನ್ನ ಚೂಸ್ ಮಾಡಿದ್ ಪ್ರತಿಯೊಂದ್ ಹೆಣ್ಮಗಳು ಅಲ್ವಾ, ಇಂಡಸ್ಟ್ರಿ ಇರೋರು ಪ್ರತಿಯೊಬ್ರು ಚೂಸ್ ಮಾಡಿದಲ್ಲ. ಇಲ್ಲ ನಾವು ಮಾತಾಡ್ತೀವಿ, ಎಲ್ಲರ ಮನ್ಸಲ್ಲೂ ಇತ್ತು ಅದು ಅಲ್ವಾ? ಅಷ್ಟೇ. ಸೊ ಇದು ಪ್ರತಿಯೊಬ್ರದುನು ಮನ್ಸಿನ ಮಾತಷ್ಟೇ, ನಾನು ಒಬ್ಳದು ಬೇರೆ ಒಬ್ರದು ಅಂತ ಅಲ್ಲ. ಅದು ಎಲ್ರದು ಕಲೆಕ್ಟಿವ್ ಆಗಿ ಇಂಡಸ್ಟ್ರಿ ಅಷ್ಟೇ ಇದು. ನಿಮ್ಗೆ ಏನೇ ಸಪೋರ್ಟ್ ಬೇಕಾದ್ರೂ ನಮ್ ಕಡೆಯಿಂದ 100% ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದು ನೆಕ್ಸ್ಟ್ ಫಿಲ್ಮ್ ಚೇಂಬರ್ ಇಂದ ರೆಸ್ಪಾನ್ಸ್ ಬಂದ ನಂತರದಲ್ಲಿ ಏನ್ ಮಾಡ್ತಂದ್ರೆ ಪ್ರೊಟೆಸ್ಟ್ ಅಂತ ಇಲ್ಲಿ ಹಾಕಿದ್ರಿ, ಪ್ರೊಟೆಸ್ಟ್ ಮಾಡ್ಲಿಕ್ಕೆ ರೆಡಿ? ಅಲ್ಲ, ಖಂಡಿತ. ಅಂದ್ರೆ ನಮ್ಗೆ ಫಸ್ಟ್ ಇದರಿಂದ ಒಂದ್ ಏನೋ ರೂಲ್ಸ್ ಆಗ್ಬೇಕು, ರೆಗ್ಯುಲೇಷನ್ಸ್ ಆಗ್ಬೇಕಲ್ಲ. ನಾವ್ ಹೋಗ್ಬೇಕು, ಮಾತಾಡ್ಬೇಕು. ಇವಾಗ ಇಂಡಸ್ಟ್ರಿ ಅಂದ್ರೆ ನಾನು ನನ್ ಫ್ರೆಂಡ್ಸ್ ಒಂದಿಷ್ಟು ಜನ ಎಲ್ರು ಹೋಗ್ಬೇಕು. ನಾವ್ ಹೆಣ್ಮಕ್ಳು ಹೋಗ್ಬೇಕು, ಗಂಡ್ಮಕ್ಳು ಬರ್ಬೇಕು. ಇವಾಗ ಯೂಟ್ಯೂಬ್ ಮೀಡಿಯಾ ಚಾನೆಲ್ಸ್, ಡಿಜಿಟಲ್ ಪ್ಲಾಟ್ಫಾರ್ಮ್ ಅವ್ರು ಬರ್ಬೇಕು, ಜರ್ನಲಿಸ್ಟ್ಸ್ ಬರ್ಬೇಕು, ಸ್ಯಾಟಲೈಟ್ ಅವ್ರು ಬರ್ಬೇಕು, PROಗಳು ಬರ್ಬೇಕು, ಪ್ರತಿಯೊಬ್ರು ಬರ್ಬೇಕು. ಅವಾಗ್ಲೇ ಅಲ್ಲಿ ನಮ್ಗೆ ಏನು ಸಿಚುವೇಶನ್ ಏನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಒಂದ್ ಸೊಲ್ಯೂಷನ್ ಕಂಡಿಡಿಯಕ್ ಈಸಿ. ಖಂಡಿತ. ಅದಕ್ಕೆ ಪ್ರತಿಯೊಬ್ರು ಬರ್ಬೇಕು, ಪ್ರತಿಯೊಬ್ರದ್ದು ಅಭಿಪ್ರಾಯ ತಿಳ್ಕೊಂಡು ಇದಕ್ಕೊಂದು ಏನೋ ಒಂದ್ ಸೊಲ್ಯೂಷನ್ ಆಗ್ಬೇಕಷ್ಟೇ. ದಟ್ಸ್ ದ ಮೇನ್ ಇಂಪಾರ್ಟೆಂಟ್ ಕಾಸ್ ಅಷ್ಟೇ ನಮ್ಗಿರೋದು. ಸೊ ಇನ್ಮೇಲಾದ್ರೂ ಅವರು ಬದ್ಲಾಗ್ಬೇಕು, ಬದ್ಲಾಗಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಹೌದು ನಿಜ. ಯಾಕಂದ್ರೆ ಇವತ್ತು ಎಲ್ರು ಒಟ್ಟಿಗೆ ನಿಂತಿದೀವಿ, ಎಲ್ರಿಗೂ ತೋರ್ಸಿದೀವಿ ದಟ್ ವಿ ಟುಗೆದರ್ ಆಸ್ ಅನ್ ಇಂಡಸ್ಟ್ರಿ, ವಿ ಆರ್ ಟುಗೆದರ್ ಅಂತ. ಈಗ ನಮ್ಗೆಲ್ಲ ಮುಂಚೆ ಟ್ರಾಲ್ ಅಂದ್ರೆ ತುಂಬಾ ಭಯ ಆಗ್ತಿತ್ತು. ಇವಾಗ ಟ್ರಾಲ್ಗೂ ಇದಕ್ಕೂ ಎರಡಕ್ಕೂ ಏನು ವ್ಯತ್ಯಾಸ ಅಂತ ಅನ್ನಿಸ್ತಾ ಇದೆ? ಏನು ವ್ಯತ್ಯಾಸ ಇಲ್ಲ. ಹೌದು. ಸೊ ಹೆಣ್ಮಕ್ಳಿಗೆ ಇಲ್ಲೂ ಸೇಫ್ ಇಲ್ಲ ಹಾಗಾದ್ರೆ. ಎಕ್ಸಾಕ್ಟ್ಲಿ. ಅದಕ್ಕೆ ಅಟ್ಲೀಸ್ಟ್ ನಾವ್ ನಮ್ ಮನೆಗಳು ಸೇಫ್ ಮಾಡ್ಕೋಬೇಕು. ಹೌದು, ಅಷ್ಟೇ. ದಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ನಾವು ತಗೋಬೇಕು. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ನಾವು ನಿಮ್ ಜೊತೆಗೆ ಇರ್ತೀವಿ ಮುಂದೆ ಏನಾದ್ರು. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆಗೆ ಮಾತಾಡೋದಕ್ಕೆ ಸಪ್ತಮಿ ಅವರೇ. ಥ್ಯಾಂಕ್ ಯು.